Good morning to everybody. Welcome to sociology class. Myself, Sri G.D. Kadalagi, lecturer in sociology, KLE Societies, Jayabakewadi, Arts, Science and Commerce PU College, Nippani. Today, we will discuss about the National Commission for Women. ಆತ್ಮೀಯ ವಿದ್ಯಾರ್ಥಿಗಳೇ, ಸಮಾಜಶಾಸ್ತ್ರ ತರಗತಿಗೆ ತಮಗೆ ಸ್ವಾಗತ. ನಾನು G.D. ಕಡಲಗಿ, ಸಮಾಜಶಾಸ್ತ್ರ ಉಪನ್ಯಾಸಕರು, KLE ಸಂಸ್ಥೆಯ ಜೆ ಬಾಗೇವಾಡಿ ಕಲಾ ವಿಜ್ಞಾನ ಮತ್ತು ವಾಣಿಜ್ಯ ಪದವಿ ಪೂರ್ವ ಮಹಾವಿದ್ಯಾಲಯ ನಿಪ್ಪಾಣಿ. ಸ್ನೇಹಿತರೆ, ಇವತ್ತು ನಾವು ರಾಷ್ಟ್ರೀಯ ಮಹಿಳಾ ಆಯೋಗದ ಕುರಿತು ಚರ್ಚಿಸೋಣ. ಆಲ್ರೆಡಿ ವಿ ಡಿಸ್ಕಸ್ what is women empowerment and strategies for the women empowerment. Another one way for welfare of women or to improve the status of women, that is the establishment of the National Commission for Women. ಹಿಂದಿನ ಅವಧಿಯಲ್ಲಿ ಮಹಿಳಾ ಸಬಲೀಕರಣ ಎಂದರೇನು, ಮಹಿಳೆಯರನ್ನು ಸಬಲೀಕರಣಕ್ಕಾಗಿರುವಂಥ ಕಾರ್ಯತಂತ್ರಗಳ ಕುರಿತು ತಿಳಿದುಕೊಂಡಿದ್ದೇವೆ. ಮಹಿಳೆಯರನ್ನು ಸಬಲಗೊಳಿಸಲಿಕ್ಕೆ, ಅವರಿಗೆ ಒಂದು ಉನ್ನತವಾದ ಅಂತಸ್ತನ್ನು ಒದಗಿಸಲಿಕ್ಕೆ ಇರುವಂಥ ಇನ್ನೊಂದು ಮಾರ್ಗವಾಗಿರುವಂಥದ್ದು ರಾಷ್ಟ್ರೀಯ ಮಹಿಳಾ ಆಯೋಗದ ಸ್ಥಾಪನೆ. ದಿ ಸೆಂಟ್ರಲ್ ಗೌರ್ಮೆಂಟ್ ಎಸ್ಟಾಬ್ಲಿಷ್ಡ್ the National Commission for Women in 1992. This commission especially highlight on to check incidents of violence against women as well as to promote social, legal and economic equality of women. The main purpose or the main theme of this commission, especially it take consideration on the what are the incidents, issues on against women. Especially it helps to promote the life of women socially, legally and economically to provide equality. ರಾಷ್ಟ್ರೀಯ ಮಹಿಳಾ ಆಯೋಗವನ್ನು ಕೇಂದ್ರ ಸರ್ಕಾರ 1992ರಲ್ಲಿ ರಚಿಸ್ತದೆ. ಈ ಒಂದು ರಾಷ್ಟ್ರೀಯ ಮಹಿಳಾ ಆಯೋಗದ ಮುಖ್ಯ ಅಂಶ ಅಥವಾ ಇದರ ಉದ್ದೇಶದ ಹಿನ್ನೆಲೆ ಏನಂತಂದರೆ, ಈ ಆಯೋಗ ಮಹಿಳೆಯರ ವಿರುದ್ಧದ ಹಿಂಸೆಯನ್ನು ತಡೆಗಟ್ಟುವುದರ ಕಡೆಗೆ ಮತ್ತು ಮಹಿಳೆಯರಿಗೆ ಸಾಮಾಜಿಕ, ಕಾನೂನಾತ್ಮಕ ಮತ್ತು ಆರ್ಥಿಕ ಸಮಾನತೆಯನ್ನು ಕಲ್ಪಿಸಿಕೊಡುವಂಥ ಒಂದು ಮುಖ್ಯ ಧ್ಯೇಯವನ್ನಿಟ್ಟುಕೊಂಡು ಕೇಂದ್ರ ಸರ್ಕಾರ ಈ ಆಯೋಗವನ್ನು 1992ರಲ್ಲಿ ಸ್ಥಾಪಿಸ್ತದೆ. Here the commission headed, the National Women Commission headed by a chairman and 5 members and a secretary nominated by the central government. It is the structure of this commission and it continues to pursue the review of legislation, intervention in specific atrocities and remedial action to safeguard the interests of women. It's the main function of the National Women Commission, that is, it reviews the legislation related to women issues and intervention, especially in the specific atrocities what are they takes place on against women, and also
it takes some remedial actions to safeguard the interest and as well as her opinions of women. ಈ ಆಯೋಗದ ರಚನೆಯನ್ನು ತೆಗೆದುಕೊಂಡ್ರೆ ರಾಷ್ಟ್ರೀಯ ಮಹಿಳಾ ಆಯೋಗವು ಒಬ್ಬ ಅಧ್ಯಕ್ಷನನ್ನು ಹೊಂದಿರ್ತದೆ. ಅಧ್ಯಕ್ಷನ ಜೊತೆಗೆ 5 ಜನ ಸದಸ್ಯರನ್ನು ಒಳಗೊಂಡಿರ್ತದೆ. ಜೊತೆಗೆ ಕೇಂದ್ರ ಸರ್ಕಾರದಿಂದ ನೇಮಿತವಾದ ಒಬ್ಬ ಕಾರ್ಯದರ್ಶಿಯನ್ನು ಕೂಡ ಒಳಗೊಂಡಿರ್ತದೆ. ಅಂದರೆ 7 ಜನ ಸದಸ್ಯರಿಂದ ಈ ಆಯೋಗ ನಿರ್ಮಿಸಲ್ಪಟ್ಟಿರ್ತದೆ ಅಥವಾ ರಚಿಸಲ್ಪಟ್ಟಿರ್ತದೆ. ಒಬ್ಬ ಅಧ್ಯಕ್ಷ, 5 ಜನ ಸದಸ್ಯರು, ಒಬ್ಬ ಕಾರ್ಯದರ್ಶಿ. ಈ ಥರನಾಗಿರುವಂಥ ಒಂದು ಭೌತಿಕ ರಚನೆಯನ್ನು ಈ ಆಯೋಗ ಹೊಂದಿರ್ತದೆ. ಹಾಗಾದರೆ ಈ ಆಯೋಗದ ಮುಖ್ಯ ಕಾರ್ಯ ಏನು ಅಂತ, ಏನು ಕೆಲಸ ಮಾಡ್ತದ ಅಂತ. ಆಯೋಗ ಶಾಸನಗಳನ್ನು ಪುನರ್ವಿಮರ್ಶಿಸ್ತದ. ಮಹಿಳೆಯರ ವಿಷಯಕ್ಕೆ ಸಂಬಂಧಪಟ್ಟಿರುವ ಹಾಗೆ ಈಗಾಗಲೇ ಏನು ಶಾಸನಗಳಿದಾವ, ಕಾಯ್ದೆಗಳಿದಾವ, ಅವುಗಳ ಕುರಿತು ಪುನರ್ವಿಮರ್ಶೆ ಮಾಡ್ತದ. ಸೊ ಪುನರ್ವಿಮರ್ಶಿಸುವುದರ ಮೂಲಕ ಪ್ರಸ್ತುತ ಸಮಾಜದಲ್ಲಿ ಮಹಿಳೆಯರ ಸಮಸ್ಯೆಗಳೇನಿದಾವ, ಮಹಿಳೆಯರ ಸಮಾನತೆಯನ್ನು ಒದಗಿಸೋಗೋಸ್ಕರವಾಗಿ ಏನು ಅವಶ್ಯಕತೆ ಇದೆ, ಅದಕ್ಕೆ ಸಂಬಂಧಪಟ್ಟಂಥ ಶಾಸನಗಳ ಜಾರಿಗೆ ಒಂದು ತಯಾರಿಯನ್ನು ಮಾಡ್ತದೆ. ಹಾಗೆ ನಿರ್ದಿಷ್ಟ ದೌರ್ಜನ್ಯದ ಪ್ರಕರಣಗಳಲ್ಲಿ ಮಧ್ಯಪ್ರವೇಶಿಸಿ ಮಹಿಳೆಯರ ಹಿತಾಸಕ್ತಿಗಳನ್ನು ಸಂರಕ್ಷಿಸುವಂಥ ಕ್ರಮಗಳನ್ನು ಕೈಗೊಳ್ತದೆ. ಅಂದರೆ ಅತ್ಯಾಚಾರದಂತಹ, ವರದಕ್ಷಿಣೆಯ ಕಿರುಕುಳದಂತಹ ಏನೆಲ್ಲ ಕೆಲವೊಂದು ಮಹಿಳೆಯರ ವಿರುದ್ಧವಾಗಿರುವಂಥ ದೌರ್ಜನ್ಯಗಳಿದಾವ, ಆ ದೌರ್ಜನ್ಯಗಳಲ್ಲಿ ಈ ರಾಷ್ಟ್ರೀಯ ಮಹಿಳಾ ಆಯೋಗ ಮಧ್ಯಪ್ರವೇಶಿಸಿ ಸೊ ಅದಕ್ಕೆ ಸಂಬಂಧಪಟ್ಟ ಇರುವಂಥ ಪರಿಹಾರಾತ್ಮಕ ಕ್ರಮಗಳನ್ನು, ಮಹಿಳೆಯರ ಆಸಕ್ತಿಗಳನ್ನು ಸಂರಕ್ಷಿಸುವಂಥ ಕ್ರಮಗಳನ್ನು ಈ ಆಯೋಗ ಮಾಡ್ತದೆ. Next, the Government of India has launched various schemes for the economic development of women, such as vocational training for women, working women's hostels, training cum employment cum production centers, Rashtriya Mahila Kosha, and women development corporations. These all are some various schemes which are helpful to women economic development, to improve their income as well to provide economic support to women, especially her to improve her life. ಭಾರತ ಸರ್ಕಾರ ಮಹಿಳೆಯರ ಆರ್ಥಿಕ ಅಭಿವೃದ್ಧಿಗಾಗಿ ವಿವಿಧ ಯೋಜನೆಗಳನ್ನು ಜಾರಿಗೊಳಿಸಿದೆ. ಮಹಿಳೆಯರನ್ನು ಆರ್ಥಿಕವಾಗಿ ಸಬಲಗೊಳಿಸೋಗೋಸ್ಕರವಾಗಿಯೇ ಕೆಲವೊಂದು ಯೋಜನೆಗಳನ್ನು ಜಾರಿಗೊಳಿಸಿದೆ. ಉದಾಹರಣೆಗೆ ಮಹಿಳೆಯರಿಗಾಗಿ ವೃತ್ತಿ ತರಬೇತಿಗಳನ್ನು, ದುಡಿಯುವ ಮಹಿಳೆಯರಿಗಾಗಿ ವಸತಿ ಗೃಹಗಳನ್ನು, ತರಬೇತಿ ಉದ್ಯೋಗಗಳನ್ನೊಳಗೊಂಡ ಉತ್ಪಾದನಾ ಕೇಂದ್ರಗಳನ್ನು, ಅಂದರೆ ತರಬೇತಿಯನ್ನು ನೀಡುವುದರ ಜೊತೆಗೆ ಒಂದು ಉದ್ಯೋಗವನ್ನು ಅದೇ ಒದಗಿಸಿಕೊಡ್ತದೆ, ಜೊತೆಗೆ ಒಂದು ಉತ್ಪಾದನಾ ಕೇಂದ್ರಗಳನ್ನಾಗೆ ಅವುಗಳನ್ನು ಪರಿವರ್ತಿಸ್ತದೆ. ಸೊ ಅಂದರೆ ತರಬೇತಿ ಜೊತೆಗೆ ಉದ್ಯೋಗವನ್ನು ನೀಡುವಂಥ ಕೇಂದ್ರಗಳು ಅಂತ. ಆಮೇಲೆ ರಾಷ್ಟ್ರೀಯ ಮಹಿಳಾ ಕೋಶವನ್ನು ಸ್ಥಾಪಿಸಿದ, ಮಹಿಳಾ ಅಭಿವೃದ್ಧಿ ನಿಗಮಗಳನ್ನು ಸ್ಥಾಪನೆ ಮಾಡಿದ. ಸೊ ಇವೆಲ್ಲದರ ಮೂಲಕ ಒಂದು ಮಹಿಳೆಯರ ಆರ್ಥಿಕ ಹಿತಾಸಕ್ತಿಗಳನ್ನು ಸಂರಕ್ಷಿಸುವುದು, ಆರ್ಥಿಕವಾಗಿ ಅವಳನ್ನು ಅಭಿವೃದ್ಧಿಪಡಿಸುವಂಥ ಒಂದು ಯೋಜನೆಗಳನ್ನು ಇದು ಹಾಕಿಕೊಂಡಿದೆ, ಭಾರತ ಸರ್ಕಾರ ಹಾಕಿಕೊಂಡಿದೆ. ಹಾಗೆ ಪ್ರತಿಯೊಂದು ರಾಜ್ಯಕ್ಕೆ ಬಂದರೆ ರಾಜ್ಯ ಮಟ್ಟದಲ್ಲಿ ಒಂದು ರಾಜ್ಯ ಮಹಿಳಾ ಆಯೋಗ ಇರ್ತದೆ. ಸೊ ಹೇಗೆ ಕೇಂದ್ರದಲ್ಲಿ ರಾಷ್ಟ್ರೀಯ ಮಹಿಳಾ ಆಯೋಗ ಏನೆಲ್ಲ ಕೆಲಸಗಳನ್ನು ಮಾಡ್ತದೆ, ಹಾಗೆ ರಾಜ್ಯ ಮಹಿಳಾ ಆಯೋಗವು ಆಯಾ ರಾಜ್ಯದಲ್ಲಿ ಮಹಿಳೆಯರ ವಿರುದ್ಧ ಆಗಿರುವಂಥ ದೌರ್ಜನ್ಯಗಳನ್ನು,
ಆಮೇಲೆ ಆರ್ಥಿಕ ಅಭಿವೃದ್ಧಿಗೆ ಸಂಬಂಧಪಟ್ಟಿರುವಂಥ ಕ್ರಮಗಳನ್ನು, ಶಾಸನಗಳ ಪುನರ್ವಿಮರ್ಶೆಯನ್ನು ರಾಜ್ಯ ಮಟ್ಟದಲ್ಲಿ ರಾಜ್ಯ ಮಹಿಳಾ ಆಯೋಗ ಮಾಡ್ತದೆ. ದ ಸೇಮ್ ಸ್ಟೇಟ್ ವುಮೆನ್ ಕಮಿಷನ್ ಆಲ್ಸೋ ವರ್ಕ್ ಜಸ್ಟ್ ಲೈಕ್ ಅ ಸೆಂಟ್ರಲ್ ವುಮೆನ್ ಕಮಿಷನ್. ಸೊ ಎವ್ರಿ ಸ್ಟೇಟ್ ಹ್ಯಾಸ್ ಇಟ್ಸ್ ಓನ್ ಸ್ಟೇಟ್ ವುಮೆನ್ ಕಮಿಷನ್. The next one, another one concept here, which is always for the development, economic development of women. That is the self-help groups. A self-help group comprises a group of micro entrepreneurs having homogeneous social and economic backgrounds. They voluntarily together to save regular small sums of money, mutually contribute to a common fund to meet their emergency needs on the basis of mutual help. Here, self-help group means they are one type of group which are work like a micro entrepreneurs, but there is a homogeneous social and economic background to this type of group, and they always mutually work and they have a common fund to meet their emergency needs in between a group, and they always work on the voluntarily basis. They are called self-help groups. ಮಹಿಳೆಯರ ಆರ್ಥಿಕ ಅಭಿವೃದ್ಧಿಗೆ ಅಂತ ಸಂಬಂಧಪಟ್ಟ ಹಾಗೆ ಇನ್ನೊಂದು ಬೆಳವಣಿಗೆಯನ್ನು ನಾವು ಕಾಣ್ತೀವಿ, ಅದೇ ಸ್ವಸಹಾಯ ಸಮೂಹಗಳ ಉಗಮ. ಈ ಸ್ವಸಹಾಯ ಸಮೂಹಗಳು ಸಾಮಾನ್ಯ ಸಾಮಾಜಿಕ ಮತ್ತು ಆರ್ಥಿಕ ಹಿನ್ನೆಲೆಯಿಂದ ಬಂದ ಸಣ್ಣ ಉದ್ದಿಮೆದಾರರನ್ನು ಒಳಗೊಂಡಿರುತ್ತವೆ. ಈ ಸ್ವಸಹಾಯ ಸಮೂಹಗಳಲ್ಲಿ ಯಾರು ಇರ್ತಾರ ಅಂತಂದರೆ, ಯಾವ ಮಹಿಳೆ ಒಂದು ಸಾಮಾನ್ಯ ಸಾಮಾಜಿಕ ಹಿನ್ನೆಲೆಯಿಂದ ಆರ್ಥಿಕ ಹಿನ್ನೆಲೆಯಿಂದ ಬಂದಿರ್ತಾರ, ಅವಳು ತನ್ನ ಕೆಲವೊಂದು ಅವಶ್ಯಕತೆಗಳನ್ನು, ಸಾಮಾನ್ಯ ಅವಶ್ಯಕತೆಗಳನ್ನು, ಅಗತ್ಯತೆಗಳನ್ನು ಈಡೇರಿಸಿಕೊಳ್ಳುವುದಕ್ಕೋಸ್ಕರ ಪರಸ್ಪರ ಒಂದು ಸಮೂಹದಲ್ಲಿ ಸಂಘಟನಾತ್ಮಕವಾಗಿ ಅವುಗಳನ್ನು ಪರಿಹರಿಸಿಕೊಳ್ಳುವಂಥ ಪ್ರಯತ್ನವಾಗಿ ಈ ಸ್ವಸಹಾಯ ಸಮೂಹಗಳನ್ನು ರೂಪಿಸಿಕೊಂಡಿರ್ತಾರೆ. ಇವರು ಸ್ವ ಇಚ್ಛೆಯಿಂದ ನಿಯಮಿತವಾಗಿ ಸಣ್ಣ ಮೊತ್ತವನ್ನು ಉಳಿತಾಯ ಮಾಡಿ ಪರಸ್ಪರ ನೆರವಿನ ಮೂಲಕ ತಮ್ಮ ತುರ್ತು ಅಗತ್ಯಗಳನ್ನು ಪೂರೈಸಿಕೊಳ್ಳುತ್ತಾರೆ. ಅಂದರೆ ಇಲ್ಲಿ ಸ್ವಯಂ ಪ್ರೇರಿತವಾಗಿಯೇ ಮಹಿಳೆಯರು ತಮ್ಮದೇ ಒಂದು ಸಮೂಹವನ್ನು ಮಾಡಿಕೊಂಡು ತಮ್ಮಿಂದ ಸಾಧ್ಯವಾದಷ್ಟು ನಿರಂತರವಾಗಿ ಸಣ್ಣ ಮೊತ್ತವನ್ನು, ಇಟ್ ಮೇ ಬಿ 10 rupees, 20 rupees, 50 rupees ಆರ್ 100 rupees, ಅದು ಸಣ್ಣ ಮೊತ್ತ ಅಂತಂದರೆ 10 ರೂಪಾಯಿನೂ ಇರ್ಬೋದು, 20 ಇರ್ಬೋದು, 50 ಇರ್ಬೋದು, 100 ರೂಪಾಯಿ ಇರ್ಬೋದು. ಇವುಗಳನ್ನು ಉಳಿತಾಯ ಮಾಡಿ ಅವುಗಳನ್ನು ಸಂಗ್ರಹಿಸಿ ಆ ಹಣವನ್ನು ತಮ್ಮ ಸಮೂಹದಲ್ಲಿನೇ ಯಾರಿಗೆ ತುರ್ತಾಗಿ ಅವಶ್ಯಕತೆ ಇದೆ ಅವರಿಗೆ ನೀಡುವುದರ ಮೂಲಕ, ನೆರವಾಗುವುದರ ಮೂಲಕ ಒಂದು ಆರ್ಥಿಕ ಅವಶ್ಯಕತೆಯನ್ನು ಪೂರೈಸುವ ಅಂಶವಾಗಿ ಈ ಸಮೂಹಗಳು ಕೆಲಸ ಮಾಡ್ತವೆ. ಒಂದು ಕಡೆ ಉಳಿತಾಯ ಆಗ್ತದೆ, ಇನ್ನೊಂದೆಡೆ ಅದೇ ತಮ್ಮ ಸಮೂಹದಲ್ಲಿ ತಮ್ಮೊಳಗಿರುವಂಥ ಒಬ್ಬ ಮಹಿಳೆಗೆ ಆರ್ಥಿಕವಾಗಿ ತುರ್ತು ಸಂದರ್ಭಗಳಲ್ಲಿ ಅವಶ್ಯಕತೆಯನ್ನು ಈಡೇರಿಸಿದ ಹಾಗೆ ಆಗ್ತದೆ. ಸೊ ಆ ದೃಷ್ಟಿಕೋನವನ್ನು ಇಟ್ಟುಕೊಂಡು ಬೆಳೆದು ಬಂದಿರುವಂಥವುಗಳೇ ಸ್ವಸಹಾಯ ಸಮೂಹಗಳು. They use their resources to become financially stable, taking loans from the group. Especially in between 1984 and 85, a MIRAD, a non-governmental organization, engaged in rural development in Karnataka. It is based to establishment of self-help groups
they were referred as credit management group. They are referred as credit management group. It means for the establishment of self-help group, the base was a non-governmental organization called MyRide. Especially, it started their work in Karnataka in rural development. ಸಮೂಹದಿಂದ ಸಾಲ ತೆಗೆದುಕೊಂಡು ತಮ್ಮ ಸಂಪನ್ಮೂಲಗಳನ್ನು ಅವರು ತಾವೇ ಆರ್ಥಿಕವಾಗಿ ಸಬಲರಾಗಲಿಕ್ಕೆ ಬಳಸಿಕೊಳ್ಳುವಂಥದ್ದು. ಆಲ್ರೆಡಿ ಹೇಳಿದ್ದೀನಿ, ಸಣ್ಣ ಮೊತ್ತದ ಹಣವನ್ನು ಒಂದು ಮಹಿಳೆಯರ ಸಮೂಹ ಸಂಗ್ರಹಿಸಿ ತಮ್ಮೊಳಗೆ ಬಳಸಿಕೊಳ್ಳುವುದರ ಮೂಲಕ ಆರ್ಥಿಕವಾಗಿ ಸಬಲರಾಗುವುದರ ಜೊತೆಗೆ ತಮ್ಮ ಸಂಪನ್ಮೂಲವನ್ನು ಸಮರ್ಪಕವಾಗಿ ಬಳಸಿಕೊಳ್ಳುವಂಥದ್ದನ್ನು ನಾವು ಈ ಸ್ವಸಹಾಯ ಸಮೂಹಗಳಲ್ಲಿ ಕಾಣ್ತೀವಿ. ಇದರ ಆರಂಭ ಎಲ್ಲಿ ಆಯಿತು ಅಂತಂದರೆ 1984-85 ನಡುವೆ ಮೈರಾಡ ಎಂಬಂಥ ಒಂದು ಸರ್ಕಾರೇತರ ಸಂಘಟನೆಯು ಕರ್ನಾಟಕದಲ್ಲಿ ಗ್ರಾಮೀಣ ಅಭಿವೃದ್ಧಿಯಲ್ಲಿ ತೊಡಗಿಕೊಂಡಿತು ಅಂತ. ಈ ಮೈರಾಡ್ ಅನ್ನುವಂಥ ಒಂದು ಸರ್ಕಾರೇತರ ಸಂಘಟನೆ ಗ್ರಾಮೀಣ ಪ್ರದೇಶವನ್ನು ಅಭಿವೃದ್ಧಿ ಮಾಡೋಗೋಸ್ಕರವಾಗಿ ತೊಡಗಿಕೊಂಡಂಥ ಸಂದರ್ಭದಲ್ಲಿ ಅದು ಈ ಆರಂಭಿಕವಾಗಿ ಸ್ವಸಹಾಯ ಸಂಘಗಳನ್ನು ಹುಟ್ಟು ಹಾಕಲಿಕ್ಕೆ ಕಾರಣ ಆಯಿತು ಅಂತ. ಗ್ರಾಮೀಣ ಮಟ್ಟದಲ್ಲಿ ಸ್ವಸಹಾಯ ಸಂಘಗಳನ್ನು ಆರಂಭಿಸೋದಕ್ಕೆ ಹುಟ್ಟು ಹಾಕಲಿಕ್ಕೆ ಈ ಮೈರಾಡ್ ಅನ್ನುವಂಥ ಒಂದು ಸರ್ಕಾರೇತರ ಸಂಘಟನೆ ಆರಂಭಿಕ ಹಂತವಾಗಿ ಹೆಜ್ಜೆಯಾಗಿ ಬೆಳೆದು ಬಂದದ್ದನ್ನು ನಾವು ಕಾಣ್ತೀವಿ. ಸೊ ಆ ಸಂದರ್ಭದಲ್ಲಿ ಇವುಗಳನ್ನು ಸಾಲ ನಿರ್ವಹಣಾ ಸಮೂಹಗಳಂತ ಕರಿತಾ ಇದ್ರು. ಆರಂಭಿಕ ಹಂತದಲ್ಲಿ ಸ್ವಸಹಾಯ ಸಮೂಹಗಳನ್ನು ಏನಂತ ಕರಿತಾ ಇದ್ರು ಅಂತಂದ್ರೆ ಸಾಲ ನಿರ್ವಹಣಾ ಸಮೂಹಗಳು ಅಂತ ಕರಿತಾ ಇದ್ರು. ನಂತರ ಹಂತದಲ್ಲಿ ಅವುಗಳನ್ನು ಸ್ವಸಹಾಯ ಸಮೂಹಗಳು ಅಂತ ಕರೀಲಿಕ್ಕೆ ಪ್ರಾರಂಭಿಸಿದ್ರು ಅಂತ. And later on, in 1991-92, the National Bank for Agriculture and Rural Development launched the Self-Help Group Bank Linkage Program. And self-help groups have the potential to tackle poverty and an important weapon for poverty alleviation in India. It means later on in 1992, the National Bank for Agricultural and Rural Development, we called it NABARD, the bank NABARD launched the self-help group bank linkage. It started a link in between bank and self-help group. The programs launched with the support of bank, that is NABARD. And when it helps banks start to help to self-help groups, they played most important role to tackle poverty, and they work as a weapon to eradicate poverty in rural community. ನಂತರ ಹಂತದಲ್ಲೇ 1991-92ರಲ್ಲಿ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿಯ ರಾಷ್ಟ್ರೀಯ ಬ್ಯಾಂಕ್, ನಬಾರ್ಡ್ ಅಂತ ಕರಿತೀವಿ, ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿಯ ರಾಷ್ಟ್ರೀಯ ಬ್ಯಾಂಕು ಸ್ವಸಹಾಯ ಮತ್ತು ಬ್ಯಾಂಕಿನ ನಡುವೆ ಜೋಡಿಸುವಂಥ ಒಂದು ಯೋಜನೆಯನ್ನು ಆರಂಭಗೊಳಿಸಿತು ಅಂತ. ಅಂದರೆ ಸ್ವಸಹಾಯ ಸಮೂಹಕ್ಕೂ ಮತ್ತು ಬ್ಯಾಂಕ್ಗಳ ಮಧ್ಯೆ ಒಂದು ಸಂಪರ್ಕವನ್ನು, ಒಂದು ಪರಸ್ಪರ ಲಿಂಕನ್ನು ಬೆಳೆಸುವಂಥ ಒಂದು ಯೋಜನೆಯನ್ನು ಪ್ರಾರಂಭಗೊಳಿಸಿತು ಅಂತ. ಯಾವಾಗ ನಬಾರ್ಡ್ ಸ್ವಸಹಾಯ ಸಮೂಹಗಳ ಜೊತೆ ಒಂದು ಲಿಂಕನ್ನು, ಒಂದು ಜೋಡಣೆಯನ್ನು ಮಾಡಿಕೊಂಡಿತು, ಇದರ ಪ್ರತಿಫಲವಾಗಿ ಸ್ವಸಹಾಯ ಸಮೂಹಗಳು ಗ್ರಾಮೀಣ ಮಟ್ಟದಲ್ಲಿ ತಮ್ಮ ಕಾರ್ಯಚಟುವಟಿಕೆಯನ್ನು ಇನ್ನಷ್ಟು ಪ್ರಭಾವಕಾರಿಯಾಗಿ ಮುಂದುವರಿಸಿದವು ಅಂತ. ಇದರ ಪ್ರತಿಫಲವಾಗಿ ಏನಾಯ್ತು ಅಂತಂದರೆ, ಗ್ರಾಮೀಣ ಮಟ್ಟದಲ್ಲಿ ಒಂದು ಬಡತನವನ್ನು ನಿರ್ಮೂಲನೆ ಮಾಡುವಂಥ ಅಸ್ತ್ರವಾಗಿ ಈ ಸ್ವಸಹಾಯ ಸಮೂಹಗಳು ತಮ್ಮ ಕಾರ್ಯವನ್ನು ಆರಂಭಿಸಿದವು ಅಂತ. ಯಾಕೆ ಅಂತಂದರೆ, ಇವುಗಳನ್ನು ನೋಡಿದರೆ, ಇವುಗಳ ಕಾರ್ಯಪ್ರವೃತ್ತಿಯನ್ನು ನೋಡಿದರೆ ಮತ್ತು ಆರ್ಥಿಕ ನಿರ್ವಹಣೆಯನ್ನು ನೋಡಿದರೆ
ಬಡತನ ನಿರ್ವಹಣೆಯ ಒಂದು ಸಾಮರ್ಥ್ಯ ಈ ಸಮೂಹಗಳಿಗಿದ್ದು, ಸೊ ಭಾರತದಲ್ಲಿ ಬಡತನ ನಿವಾರಣೆಯ ಒಂದು ಅಸ್ತ್ರಗಳಾಗಿ ಇವು ಕಾರ್ಯವನ್ನು ಆರಂಭಿಸಿದವು ಅಂತ. ಸೊ ಡಿಯರ್ ಸ್ಟೂಡೆಂಟ್ಸ್, ನೆಕ್ಸ್ಟ್ ಕ್ಲಾಸ್ ವಿ ಡಿಸ್ಕಸಿಂಗ್ what are the advantages of internal leading of own savings in self-help groups, and as well as we discussing another one concept, microfinance. ಆತ್ಮೀಯ ವಿದ್ಯಾರ್ಥಿಗಳ, ಮುಂದಿನ ಅವಧಿಯಲ್ಲಿ ಸೂಕ್ಷ್ಮ ಹಣಕಾಸು ಅನ್ನುವಂಥ ಇನ್ನೊಂದು ಪರಿಕಲ್ಪನೆ ಬರ್ತದೆ. ವಿ ಡಿಸ್ಕಸಿಂಗ್ ನೆಕ್ಸ್ಟ್ ಕ್ಲಾಸ್. ಥ್ಯಾಂಕ್ ಯು.